ಎಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು SLC 2024 ಎಕ್ಸಾಮ್ಗೆ ಇಂಗ್ಲೀಷ್ನಲ್ಲಿ ಗ್ರಾಮರ್ ಒಳಗೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತಾವೆ ಅನ್ನೋದನ್ನು ನೋಡೋಣ. ಇವತ್ತು ನಾವು ಇನ್ಫಿನಿಟಿವ್ ಮೇಲೆ ಮತ್ತು ಕ್ವಶನ್ ಟ್ಯಾಗ್ ಮೇಲೆ ಯಾವ್ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ನೋಡೋಣ. ಇವತ್ತಿನ ಕ್ಲಾಸ್ ನೋಡಿದ್ರೆ 2 ಮಾರ್ಕ್ಸಿನ ಗ್ಯಾರಂಟಿ ಕ್ವಶನ್ಸ್ ರೀ. ಇದ್ರೊಳಗೆ ಯಾವ್ದು ಬೇಕಾದರೂ ನಿಮ್ಗೆ 2 ಮಾರ್ಕ್ಸಿಗೆ ಕ್ವಶನ್ ಕೇಳ್ಬೋದು. ಅಂದರೆ ಇದೇ ಕ್ವಶನ್ ಕೇಳ್ತಾರೆ ಅಂತ ಹೇಳಂಗಿಲ್ಲ. ಇದೇ ಇನ್ಫಿನಿಟಿವ್ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಅದನ್ನು ಯಾವ ಥರ ಬೇಕಾದರೂ ಕೇಳ್ಬೋದು. ನಿಮ್ಗೆ ಇನ್ಫಿನಿಟಿವ್ ಅಂತ ಅರ್ಥ ಆತಂದ್ರೆ ನಿಮ್ಮ ಕ್ವಶನ್ ಎಕ್ಸಾಮ್ನಾಗ ಕೇಳಿದ್ರೆ ನೀವು ಈಸಿಯಾಗಿ ಬರ್ಬೋದು. ಕ್ವಶನ್ ಟ್ಯಾಗ್ ಯಾವ ರೀತಿ ಬರೀಬೇಕಂತ ಗೊತ್ತಾದ್ರೆ ಕ್ವಶನ್ ಟ್ಯಾಗ್ ಮೇಲೆ ನಿಮ್ಗೆ ಯಾವುದೇ ಥರ ಕ್ವಶನ್ಸ್ ಬಂದರೂ ನೀವೇನು ಮಾಡ್ಬೋದು, ನೀವು ಎಕ್ಸಾಮ್ನಾಗ ಬರ್ಬೋದು. ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ನೋಡಿರಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ. ಇದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಒಳಗೆ ಇನ್ಫಿನಿಟಿವ್ ಮೇಲೆ ಕ್ವಶನ್ ಕೇಳ್ತಾರೆ. ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ನ ಚೂಸ್ ಮಾಡಬೇಕು. ನೋಡಿರಿ ಫಸ್ಟ್ ನೋಡಿರಿ, ಬಾಬು ಹಾಯ್ ಟುಮಾರೋ ಈಸ್ ಹಾಲಿಡೇ, ಶಾಲ್ ವಿ ಪ್ಲೇ ಕ್ರಿಕೆಟ್? ರೋಹಿತ್ ನೋ ಸಾರಿ ಐ ಕ್ಯಾನಾಟ್ ಕಮ್. ಬಾಬು ಮೇ ಐ ನೋಡಿರಿ, ಬಾಬು ಏನು ಹೇಳ್ತಾನೆ, ಮೇ ಐ ನೋ ದ ರೀಸನ್? ರೋಹಿತ್ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಟುಮಾರೋ ವಿತ್ ಮೈ ಫಾದರ್ ಟು ಬೈ ಡ್ರೆಸ್ ಫಾರ್ ಮೈ ಬರ್ತ್ಡೇ. ನೋಡಿರಿ ಫಸ್ಟ್ ಏನು ಮಾಡ್ತಾರೆ, ಬಾಬು ಏನು ಮಾಡ್ತಾನೆ, ಹಾಯ್ ಟುಮಾರೋ ಇಸ್ ಹಾಲಿಡೇ, ಶಾಲ್ ವಿ ಪ್ಲೇ ಕ್ರಿಕೆಟ್? ನಾಳೆ ಹಾಲಿಡೇ ಐತಲ್ಲ, ನಾವು ಕ್ರಿಕೆಟ್ ಆಡೋಣ ಏನ ಅಂತ ಕೇಳ್ತಾನೆ. ಅವಾಗ ರೋಹಿತ್ ಏನು ಹೇಳ್ತಾನೆ, ನೋ ಸಾರಿ ಇಲ್ಲಪ್ಪ ನಾ ಸಾರಿ, ಯಾಕಂದ್ರೆ ನಂಗೆ ಬರೋಕ್ಕಾಗಂಗಿಲ್ಲ ಅಂತಾನೆ. ಅವಾಗ ಬಾಬು ಏನು ಹೇಳ್ತಾನೆ, ಹಾಂ ಮೇ ಐ ನೋ ದ ರೀಸನ್, ನನಗೆ ಗೊತ್ತೈತಿ ನೀ ಯಾಕೆ ಬರೋಂಗಿಲ್ಲ ಅಂತ ರೀಸನ್ ಗೊತ್ತೈತಿ. ರೋಹಿತ್ ಏನು ಹೇಳ್ತಾನೆ, ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಟುಮಾರೋ ವಿತ್ ಮೈ ಫಾದರ್ ಟು ಬೈ ಡ್ರೆಸ್ ಫಾರ್ ಮೈ ಬರ್ತ್ಡೇ, ನನ್ನ ಬರ್ತ್ಡೇಗೆ ಡ್ರೆಸ್ ತೊಂಬರಾಕ ನಮ್ಮ ಪಪ್ಪನ ಜೊತೆ ನಾನು ಮಾರ್ಕೆಟಿಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಇದ್ರೊಳಗೆ ನೋಡಿರಿ, ಇದ್ರೊಳಗೆ ಯಾವುದು ಇನ್ಫಿನಿಟಿವ್ ಅಂತ ಹೇಳಬೇಕು. ನೋಡಿರಿ ಟು ಬೈ ಅಂತ ಕೊಟ್ಟಾರ, ಟು ಮಾರ್ಕೆಟ್ ಕೊಟ್ಟಾರ, ಗೋಯಿಂಗ್ ಕೊಟ್ಟಾರ, ಪ್ಲೇ ಕೊಟ್ಟಾರ. ನೋಡಿರಿ ಇಲ್ಲಿ ಏನು ಮಾಡಂತಾರ ನೋಡಿಲಿ, ಯಾವಾಗೂ ಒಂದು ಈಸಿ ಮೆಥಡ್ ಹೇಳ್ಕೊಟ್ಬಿಡ್ತೇನೆ ನೋಡಿರಿ. ಟು ಬಂದು ಒಂದು ವರ್ಬ್ ಬಂದು ಅದ್ರ ಬಾಜು ವರ್ಬ್ ಬಂದ್ರೆ ಅದನ್ನು ಇನ್ಫಿನಿಟಿವ್ ಅಂತ ಈಸಿಯಾಗಿ ನೀವು ಬರ್ಬೋದು. ನೋಡಿರಿ ಇಲ್ಲಿ ಟು ಮಾರ್ಕೆಟ್ ಐತಿ, ಇಲ್ಲಿ ಮಾರ್ಕೆಟಿಗೆ ಹೊಂಟಾನ. ಮಾರ್ಕೆಟ್ ಅನ್ನೋದು ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಟುಮಾರೋ ವಿತ್ ಮೈ ಫಾದರ್ ಟು ಬೈ, ನಾನು ಡ್ರೆಸ್ ತೊಗೊಂಬರಕ್ಕೆ ಹೊಂಟೀನಿ. ಡ್ರೆಸ್ ಅನ್ನೋದು ಇಲ್ಲೇ ಟು ಬೈ ಅನ್ನೋದು ಏನಿದು, ಬೈ ಅನ್ನೋದಿದು ವರ್ಬ್ ಹೌದಾ, ಬೈ ಅನ್ನೋದು ವರ್ಬ್ ಹೌದಿಲ್ಲ, ನಾ ತೊಗೊಂಬರಕ್ಕೆ ಹೊಂಟೇನೆ ಅಂದು ವರ್ಬ್. ಆದರೆ ಅದು ಇಲ್ಲಿ ನೌನಾಗಿ ಏನಾಗಂತ, ಇಲ್ಲಿ ಅದು ನೌನಾಗಿ ಯೂಸ್ ಆಗಕ್ಕೆ ಹೊಂತೈತಿ. ಯಾವಾಗೂ ಒಂದು ವರ್ಬ್ ನೌನಾಗಿ ಯೂಸ್ ಆತಂದ್ರೆ ಅದಕ್ಕೆ ಇನ್ಫಿನಿಟಿವ್ ಅಂತಾರೆ ಹೌದಾ. ಅದಕ್ಕಿಲ್ಲೇ ಟು ಬೈ ಅನ್ನೋದೇನಿದು ಒಂದು ಇನ್ಫಿನಿಟಿವ್. ತಿಳಿತಾ? ನೋಡಿರಿ ಇನ್ನೊಂದೆರಡು ಕ್ವಶನ್ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಕೈತಿ. ರೀಡ್ ದ ನಾನು ಇಂಪಾರ್ಟೆನ್ಸ್ ಕೊಡ್ಲಿಕ್ಕತ್ತಿದ್ದೆ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಗೆ. ಇಂಗ್ಲೀಷ್ ಮೀಡಿಯಮ್ದವರು ಈಸಿಯಾಗಿ ನೀವೇನು ಮಾಡ್ತೀರಿ, ಎಕ್ಸಾಮ್ನಾಗ ಬಂದುಬಿಡ್ತೀರಿ, ಯಾಕಂದ್ರೆ ನಿಮಗೆ ಇಂಗ್ಲೀಷ್ ಅನ್ನೋದು ಈಸಿ. ಆದರೆ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಇಂಗ್ಲೀಷ್ ಅನ್ನೋದು ಟಫ್. ಅದಕ್ಕೆ ಅನ್ನೋದು ನಾನು ಒಂದು ಸ್ವಲ್ಪ ಬಿಡಿಸಿ ಹೇಳ್ತೀನಿ, ಅದಕ್ಕೆ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಗೆ ಇರಿಟೇಟ್ ಆದರೂ ಆಗ್ಬೋದು. ನೋಡಿರಿ ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಈ ಸಲನೂ ಒಂದು ಸ್ಟೇಟ್ಮೆಂಟ್ ಅಥವಾ ಒಂದು ಇಬ್ಬರು ನಡಕ ಕನ್ವರ್ಸೇಷನ್ ಏನಾದರೂ ಕೊಡ್ಬೋದು. ಅಲ್ಲಿ ಕೊಟ್ಟು ನಿಮ್ಗೆ ಅಲ್ಲಿ ಇನ್ಫಿನಿಟಿವ್ ಏನು ಅನ್ನೋದನ್ನು ಕಂಡುಹಿಡಬೇಕು. ನೋಡಿರಿ ಇಲ್ಲಿ ಮಹೇಶ್ ವಾಸ್ ವಾಚಿಂಗ್ ಕ್ರಿಕೆಟ್ ಮ್ಯಾಚ್ ಆನ್ TV. ಸಡನ್ಲಿ he heard a noise from outside. He went outside to see what had happened. ನೋಡಿರಿ ಈ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಗೆ ಒಂದು ಟ್ರಿಕ್ ಹೇಳ್ಕೊಟ್ಬಿಡ್ತೀನಿ. ಇಡೀ ಕ್ವಶನ್ ನೋಡೋದು, ಅದರೊಳಗೆ ಟು ಬಾಜು ಏನು ವರ್ಬ್ ಬಂದಿರ್ತದಲ್ಲ ಅದನ್ನು ಇನ್ಫಿನಿಟಿವ್ ಆಗಿ ಬರಬೇಕು. ಇಲ್ಲಿ ಟು ಸಿ ಅಂತ ಬಂದಿದ್ದು ಇದೊಂದು. ಈ ವಾಸ್ ಬಾಜು ಏನು ಟು ಬಂದಿಲ್ಲ, ವೆಂಟ್ ಬಾಜುನೂ ಟು ಬಂದಿಲ್ಲ, ಹಿಯರ್ ಬಾಜುನೂ ಟು ಬಂದಿಲ್ಲ. ಇಲ್ಲೇ ಟು ಸಿ ಅನ್ನೋದು ಇಲ್ಲೇ ಈಸಿಯಾಗಿ ನೀವು ಕ್ವಶನ್ ನೋಡಿದ ಕೂಡ ಟಿಕ್ ಮಾಡಿ ಬಂದುಬಿಡ್ರಿ. ಇಲ್ಲ ನಾ ಇಂಗ್ಲೀಷ್ ಮೀಡಿಯಮ್ ಹುಡುಗರದ್ರಿ ಅಂದ್ರೆ ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅಲ್ಲಿ ಯಾವುದು ವರ್ಬ್ ಬಂದೈತಿ ಅದು ನೌನ್ ಫಾರ್ಮ್ನಾಗ ಐತೋ ಏನೋ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬರ್ರಿ. ಇಲ್ಲ ನಾಳೆನೇ ಎಕ್ಸಾಮ್ ಇರೋದ್ರಿಂದ ಈ ಟ್ರಿಕ್ ಹೇಳ್ಕೊಡ್ಲಿಕ್ಕತ್ತೀನಿ ರೀ. ಟು ಬಂದು ಏನಾದರೂ ಅಲ್ಲಿ ವರ್ಬ್ ಬಂದ್ರೆ ಅದನ್ನು ಈಸಿಯಾಗಿ ನೀವು ಬಂದುಬಿಡ್ರಿ. ಎಕ್ಸಾಮ್ನಾಗ ಏನು ಬೇರೆ ಕ್ವಶನ್ ನೋಡ್ಕೊಂಡು ಕುಂದ್ರಬೇಡ್ರಿ. ಇದೊಂದು ಈಸಿ ಟ್ರಿಕ್ ರೀ, ನಿಮ್ಮನ್ನ ಇದರೊಳಗೆ ಹೇಳ್ಕೊಡ್ಲಿಕ್ಕತ್ತಿದ್ದು. ನಿನ್ನೆನೂ ನಾನು ಕ್ಲಾಸ್ ಒಳಗೂ ಈಸಿ ಟ್ರಿಕ್ ಹೇಳ್ಕೊಟ್ಟಿದ್ದೆ. ಇವತ್ತು ಕ್ವಶನ್ ನೋಡಿದ ತಕ್ಷಣ ನೀವು ಆನ್ಸರ್ ಬಂದುಬಿಡೋದು. 1 ಮಾರ್ಕ್ಸ್ ನಿಮ್ಮ ಕೈಯಾಗಿ ಇಟ್ಕೊಂಡು ಬರ್ಬೇಕು ನೋಡಿರಿ. ನಾಳೆ ಹಂಗೆ ಒಂದು ಟ್ರಿಕ್ ಹೇಳ್ಕೊಡ್ಲಿಕ್ಕತ್ತೀನಿ ರೀ ನಾ. ಇದು ಟು ಸಿ ಅನ್ನೋದಿಲ್ಲ ಆನ್ಸರ್. ನೆಕ್ಸ್ಟ್ ನೋಡಿರಿ, ಇದನ್ನು ನೋಡಿರಿ, ಬರೀ ಆಪ್ಷನ್ ನೋಡಿ ಟು ಬೈ ಅಂತ ಆನ್ಸರ್ ಬಂದ್ರೆ ಆತ, ಯಾಕಂದ್ರೆ ಟು ಬಂದು ವರ್ಬ್ ಬಂದೈತಿ ಅಷ್ಟೇ. ನಾಳೆ ಎಕ್ಸಾಮ್ನಾಗ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಇಷ್ಟ ಮಾಡಿ ಬಂದುಬಿಡ್ರಿ, ಯಾಕಂದ್ರೆ ಒಬ್ಬೊಬ್ಬರಿಗೆ ಇಂಗ್ಲೀಷ್ ಓದಾಕ ಬರಂಗಿಲ್ಲ ರೀ. ಮತ್ತು ಹಂಗಂತ ನಾನು ಎಲ್ಲರಿಗೂ ಬ್ಲೇಮ್ ಮಾಡ್ಲಿಕ್ಕತ್ತಿಲ್ಲ, ಒಬ್ಬೊಬ್ಬರು ಹುಡುಗರ್ದು ಹೇಳಲಿಕ್ಕತ್ತೀನಿ ರೀ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಹಳ್ಳಿಯಿಂದ ಬಂದ ಹುಡುಗರಿಗೂ ಒಂದು ಸ್ವಲ್ಪ ಇಂಗ್ಲೀಷ್ ಅನ್ನೋದು ಟಫ್ ಆಕೈತೆ.
ಅವರೂ ಬಹಳ ಇಂಟೆಲಿಜೆಂಟ್ ಹುಡುಗರು ಇರ್ತಾರೆ. ನಾನು ಡಿಫಿಕಲ್ಟ್ ಅನ್ನೋ ಹುಡುಗರಿಗೆ ಅಷ್ಟೇ ಹೇಳಿಕತ್ತೀನಿ. ಮತ್ತು ಎಲ್ಲ ಹುಡುಗರಿಗೂ ಇಂಗ್ಲೀಷ್ನ ಬರಂಗಿಲ್ಲ ಅಂತ ಮೇಡಮ್ ಹೇಳಂತಾರೆ, ಕನ್ನಡ ಮೀಡಿಯಮ್ ಸ್ಟೂಡೆಂಟಿಗೆ ಇಂಗ್ಲೀಷ್ ಬರಂಗಿಲ್ಲ ಅಂತ ಹೇಳಕಂತಾರೆ ಅಂತ ತಿಳ್ಕೊಬೇಡ್ರಿ. ನಾನು ಪರ್ಟಿಕ್ಯುಲರ್ಲಿ ಯಾವ ಮಕ್ಕಳಿಗೆ ಇಂಗ್ಲೀಷ್ ಡಿಫಿಕಲ್ಟ್ ಆಗಿರ್ತೈತಲ್ಲ ಆ ಮಕ್ಕಳ ಉದ್ದೇಶ ಇಟ್ಕೊಂಡು ಹೇಳಿಕತ್ತೇನೆ ರೀ ಅಷ್ಟೇ. ಮತ್ತು ಎಲ್ಲ ಮಕ್ಕಳು ಶಾಣೆನದ್ರಿ, ಎಲ್ಲರಿಗೂ ಇಂಗ್ಲೀಷ್ ಬರ್ತೈತಿ ನೋಡಿರಿ. ಇದೇನಿಲ್ಲ, ನಾ ಕ್ವಶನ ಓದಿಲ್ಲ, ಆನ್ಸರ್ನ ಈಸಿಯಾಗಿ ಟಿಕ್ ಮಾಡಿಬಿಟ್ಟೆ. ಈ ಥರ ನೋಡಿರಿ, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ವರ್ಡ್. ನೋಡಿರಿ, ಬುಕ್ ಸೆಲ್ಲರ್, ಗುಡ್ ಆಫ್ಟರ್ನೂನ್ ಜೆಂಟಲ್ಮ್ಯಾನ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು. ಅವಾಗ ಶಶಿಧರ್ ಏನು ಹೇಳ್ತಾನೆ, ಗುಡ್ ಆಫ್ಟರ್ನೂನ್, ಐ ಹ್ಯಾಡ್ ಲೈಕ್ ಟು ಬೈ ಸಮ್ ಬುಕ್ಸ್ ಆ್ಯಂಡ್ ನ್ಯಾಷನಲ್ ಲೀಡರ್. ಇದು ಕ್ವಶನ್ ಕೊಟ್ಟಾರ. ಇದರೊಳಗೆ ನೀವು ಏನು ಬರೀಬೇಕು, ಇನ್ಫಿನಿಟಿವ್ ಏನು ಬರ್ತೀರಿ, ಟು ಬೈ ಅನ್ನೋದು ಬರ್ದು ಬರ್ರಿ. ನೆಕ್ಸ್ಟ್ ನೋಡಿರಿ, ಇದನ್ನು ನೋಡಿರಿ ಕ್ವಶನ್. ನಾ ಕ್ವಶನ್ ಓದಂಗಿಲ್ಲ, ಬರೀ ಆಪ್ಷನ್ ನೋಡ್ತೀನಿ. 2C ಕೊಟ್ಟಾರ, 2C ಆನ್ಸರ್ನ ಟಿಕ್ ಮಾಡಿ ಬಂದುಬಿಡ್ತೀನಿ. ಅದು ಹುಡುಗರಿಗೆ ನಾಳೆನೇ ಎಕ್ಸಾಮ್ ಇರೋದ್ರ ಟ್ರಿಕ್ ರೀ. ಖರೆ ಅಂದ್ರೆ ಫುಲ್ ಕ್ವಶನ್ ಓದಿ ನೀವು ಟಿಕ್ ಮಾಡಿ ಬರ್ರಿ. ನಾ ಏನೇ ಇದು ಕ್ವಶನ್ ಓದಿ ನಿಮ್ಗೆ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ರೀ. ಯಾಕಂದ್ರೆ ನಾಳೆನೇ ಎಕ್ಸಾಮ್ ನಾಲ್ಕು ಫುಲ್ ಹೇಳ್ಕೊಂಡು ಕುಂತ್ರೆ ನಿಮ್ಗೆ ಡಿಫಿಕಲ್ಟ್ ಆಕೈತಿ. ಇದ್ರೊಳಗೆ 2C ಅನ್ನೋದು ಆನ್ಸರ್ ನೋಡಿರಿ. ನೆಕ್ಸ್ಟ್ ಇದನ್ನು ಕ್ವಶನ್ ಫುಲ್ ಏನೂ ಓದಂಗಿಲ್ಲ, ABCD ಆನ್ಸರ್ ನೋಡ್ತೀನಿ, ಟು ಬೈ ಅನ್ನೋದಕ್ಕೆ ಟಿಕ್ ಮಾಡಿ ಬಂದುಬಿಡ್ತೀನಿ. ಇಷ್ಟ ರೀ. ನಾಳೆ ಎಕ್ಸಾಮಿಗೆ ನಾ ಹೇಳಲಿಕ್ಕತ್ತಿದ್ದು. ಇದನ್ನು ನೀವು ಇಂಗ್ಲೀಷ್ ಮೀಡಿಯಮ್ದವರು ಎಲ್ಲ ಹುಡುಗರು, ಇಂಗ್ಲೀಷ್ ಮೀಡಿಯಮ್ದವ್ರು ಅಂತ ಕನ್ನಡ ಮೀಡಿಯಮ್ದವ್ರು ಕ್ವಶನ್ ಎಲ್ಲ ಓದ್ಕೋರಿ. ಯಾಕಂದ್ರೆ ನಾಳೆನೇ ಐತಿ ಎಕ್ಸಾಮ್. ನಾ ವಿಡಿಯೋ ಲೆಂದಿ ಮಾಡಿದ್ರೆ ನೀವು ಇದನ್ನ ನೋಡ್ಕೊಂಡು ಕುಂತ್ರೆ ಬೇರೆದು ಓದ್ಲಿಕ್ಕೆ ನಿಮ್ಗೆ ಟೈಮ್ ಸಾಕಾಗಂಗಿಲ್ಲ. ನೆಕ್ಸ್ಟ್ ನೋಡಿರಿ, ಇಷ್ಟು ಇನ್ಫಿನಿಟಿವ್ ಮೇಲೆ ಕ್ವಶನ್. ಈಗ ನೆಕ್ಸ್ಟ್ ಕ್ವಶನ್ ಟ್ಯಾಗ್ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅನ್ನೋದನ್ನು ನೋಡೋಣ. ಕ್ವಶನ್ ಟ್ಯಾಗ್ ಮೇಲೆ ಒಂದು ಕ್ವಶನ್ ಗ್ಯಾರಂಟಿ, ಇನ್ಫಿನಿಟಿವ್ ಮೇಲೆ ಒಂದು ಕ್ವಶನ್ ಗ್ಯಾರಂಟಿ ಕೇಳ್ತಾರೆ. ಇನ್ಫಿನಿಟಿವ್ ಮೇಲೆ ಕ್ವಶನ್ ಕೇಳಿದ್ರಂತೂ ಭಾಳ ಈಸಿ. ಎರಡು ಏನಾರ ಟೂ ಬಂದಿದ್ರೆ ಅದ್ರೊಳಗೆ ಯಾವ್ದು ವರ್ಬ್, ಅದ್ರ ಬಾಜು ಇರೋದು ವರ್ಬ್ ಯಾವ್ದು ಅನ್ನೋದನ್ನು ನೋಡಿ ಹಾಕಬೇಕು. ತಿಳಿತಲ್ಲ. ಮತ್ತು 2 ಕೊಟ್ಟರು ಮೇಡಮ್ ರೀ, ಟು ಬೈ ಕೊಟ್ಟಿದ್ರು, ಟು ಮಾರ್ಕೆಟ್ ಕೊಟ್ಟಿದ್ರು, ನನಗೆ ಕನ್ಫ್ಯೂಸ್ ಆತ್ರಿ ಅನ್ನೋಕೋಬೇಡ್ರಿ. ಟು ಮಾರ್ಕೆಟ್ ಒಳಗೆ ಟು ಬೈ ಅನ್ನೋದೇನಿದೆ ವರ್ಬ್ ಅಂದ್ರೆ ಏನೆಲ್ಲ ಕ್ರಿಯೆ ನಡೆದಿರ್ತಲ್ಲ ಅದನ್ನು ಹೇಳೋದು ವರ್ಬ್. ಹೌದಾ? ವರ್ಬ್ ಬಂದಿದ್ರೆ ಅದಕ್ಕೆ ಆನ್ಸರ್ ಟಿಕ್ ಮಾಡಿ ಬರ್ರಿ. ತಿಳಿತಲ್ಲ. ನೆಕ್ಸ್ಟ್ ಕ್ವಶನ್ ಟ್ಯಾಗ್ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅನ್ನೋದನ್ನು ನೋಡೋಣ ಬರ್ರಿ. ನೋಡಿರಿ, ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಕಿರಣ್ ಲೈಕ್ಸ್ ಡ್ಯಾಶ್. Kiran likes dash. Doesn't he, wasn't he, doesn't he. Next, does he ಕೊಟ್ಟಾರ ನೋಡ್ರಿ. do not he, was not he ನೋಡ್ರಿ. does not he, does he ಕೊಟ್ಟಾರ. ಹೌದಾ? ಕಿರಣ್ ಲೈಕ್ಸ್ ಕಾಫಿ, doesn't he is the answer. ತಿಳಿತಲ್ಲ ಇದು. ನೆಕ್ಸ್ಟ್ ನೋಡಿರಿ, ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಇದಕ್ಕೂ ಕ್ವಶನ್ ಟ್ಯಾಗನ್ನು ಮಲ್ಟಿಪಲ್ ಚಾಯ್ಸ್ ಒಳಗೆ ಒಂದು ಕ್ವಶನ್ ಗ್ಯಾರಂಟಿ ರೀ. ನೋಡಿರಿ, ನಿರ್ಮಲಾ ಟ್ರೈಸ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮ್. ಅದಕ್ಕೆ ಕ್ವಶನ್ ಟ್ಯಾಗ್ ಏನು ಹಾಕ್ತೀರಿ? ಡಸ್ ಶಿ ಹಾಕ್ತಿರೋ, ವಾಸ್ ಶಿ ಹಾಕ್ತಿರೋ, ಡಸಂಟ್ ಶಿ ಹಾಕ್ತಿರೋ, ಡಿಡಂಟ್ ಶಿ ಹಾಕ್ತಿರೋ ಅಂದ್ರೆ ಡಸಂಟ್ ಶಿ ಈಸ್ ದ ಆನ್ಸರ್. ತಿಳಿತಾ? ನೆಕ್ಸ್ಟ್ ನೋಡಿರಿ, choose the appropriate question tag and fill in the blanks. Meghna is looking smart and attractive today dash is not he. Meghna is not he ಆಗಬೇಕು. ಯಾಕಂದರೆ ಈಸ್ ಹಿ ಆಗಲ್ಲ, ವಾಸ್ ಹಿ ಆಗಲ್ಲ, ವಾಸ್ ನಾಟ್ ಹಿ ಆಗಲ್ಲ. ಯಾಕಂದರೆ ಇದೆ ಈಸಂಟ್ ಹಿ, ಈಸ್ ಮತ್ತಲ್ಲ ಈಸಂಟ್ ಹಿ. ನೆಕ್ಸ್ಟ್ ನೋಡಿರಿ, ಇಲ್ಲಿ ನೋಡಿರಿ, ಇದರೊಳಗೆ ಎಲ್ಲಕ್ಕೂ ಕ್ವಶನ್ ನೋಡ್ಕೊರಿ. ಎಲ್ಲ ಕೂಡಿ ಲಾಸ್ಟಿಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ, ಆ ಟ್ರಿಕ್ ಫಾಲೋ ಮಾಡಿ ಬಂದುಬಿಡ್ರಿ. ನೋಡಿರಿ, ಯು ಆರ್ ಫ್ರೆಂಡ್ಸ್ ಆರ್ ನೋಡಿರಿ, ಇದನ್ನು ಕ್ವಶನ್ ಏನು ಓದಂಗಿಲ್ಲ. ಇದನ್ನು ಚೂಸ್ ದ ಫಾಲೋಯಿಂಗ್ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಕ್ವಶನ್ ಟ್ಯಾಗ್ ಅಂತೂ ನಾವು ಬರಾಕೊಂತೀವಿ, ಅದಕ್ಕೆ ಈಗಲೇ ನೆಕ್ಸ್ಟ್ ಇದೆ ಹೆಡ್ಡಿಂಗ್ ಅದು ಓದಂಗಿಲ್ಲ ರೀ, ಡೈರೆಕ್ಟ್ ಹೇಳ್ತೀನಿ. ಯು ಆರ್ ಫ್ರೆಂಡ್ಸ್ ಆರ್ ಕಮಿಂಗ್ ಟು ನೈಟ್. ಆರ್ ದೇ, ಡು ನಾಟ್ ದೇ, ಡೂ ದೇ, ಆರ್ ನಾಟ್ ದೇ. ಇಲ್ಲಿ ಆರ್ ಐತಿ, ಆರ್ ನಾಟ್ ದೇ ಬರಿಬೇಕು. ತಿಳಿತಾ? ಇವೆಲ್ಲ ನೋಡ್ಕೊರಿ. ಲಾಸ್ಟಿಗೆ ಒಂದು ನಿಮ್ಗೆ ಈಸಿ ಕ್ಲೂ ಹೇಳ್ಕೊಡ್ತೀನಿ ಯಾವ ರೀತಿ ಇದನ್ನು ಬರಿಬೇಕಂತ. ದ ಚಿಲ್ಡ್ರನ್ಸ್ ಆರ್ ಪ್ಲೇಯಿಂಗ್ ಡ್ಯಾಶ್. ದ ಕ್ವಶನ್ ಆರ್ ದೇ, ಆರ್ ನಾಟ್ ದೇ, ಡು ನಾಟ್ ದೇ, ಡೂ ದೇ, ಆರ್ ನಾಟ್ ದೇ. ಇಲ್ಲ ಆರ್ ಐತಿ, ಆರ್ ನಾಟ್ ದೇ. ನೆಕ್ಸ್ಟ್ ನೋಡ್ರಿ, ರೀನಾ ಈಸ್ ಲಿವಿಂಗ್ ಟು ನೈಟ್. ರೀನಾ ಈಸ್ ಲಿವಿಂಗ್ ಟು ನೈಟ್. ಈಸ್ ಶಿ, ಈಸ್ ನಾಟ್ ಶಿ, ಡಸ್ ಶಿ, ಡು ನಾಟ್ ಶಿ. ಇದು ಆನ್ಸರ್ ಈಸ್ ಇಲ್ಲಿ ನೋಡ್ರಿ, ಈಸ್ ನಾಟ್ ಶಿ,
ಈಸ್ ನಾಟ್ ಶಿ. ನೋಡಿರಿ ಇಲ್ಲಿ ಈಸ್ ಅಂತಂದ್ರೆ ಇಲ್ಲಿ ಹುಡುಗಿ ಅದಾಳ, ಅದಕ್ಕೆ ಶಿ, ಈಸ್ ನಾಟ್ ಶಿ. ನೆಕ್ಸ್ಟ್ ನೋಡಿರಿ, ರೈಟ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್. ಇದನ್ನು ಆಪ್ಷನ್ ಟ್ಯಾಗ್ ಇರಲಿ, ಡೂ ಆ್ಯಸ್ ಡೈರೆಕ್ಟೆಡ್ ಕ್ವಶನ್ ಒಳಗೂ ಬರ್ತೈತಿ. ಅಭಿನವ್ ಸ್ಕೋರ್ಡ್ ಎ ಗೋಲ್ ಇನ್ ದ ಫುಟ್ಬಾಲ್ ಮ್ಯಾಚ್. ನೋಡಿರಿ ಅಭಿನವ್ ಸ್ಕೋರ್ಡ್ ಅಂದ್ರೆ ಇದು ಸ್ಕೋರ್ಡ್ ಬಂದೈತೆ ಅಂದ್ರೆ ಇದು ಪ್ರೆಸೆಂಟು ಫಾಸ್ಟ್ ಇದೆ. ಫಾಸ್ಟ್ ಹೌದಿಲ್ಲ ರೀ, ಫಾಸ್ಟ್ಗೆ ಯಾವಾಗೂ ಡಿಡ್ ಹಚ್ಚಿ ನಾಟ್ ಹಚ್ಚಿ ಹಿ ಹಚ್ಚಬೇಕು. ಡಿಡ್ ನಾಟ್ ಯಾಕಂದ್ರೆ ಅಮ್ಮ ಹುಡುಗ ಅದಾನ, ಅದಕ್ಕೆ ಹಿ. ಇಲ್ಲೇನಾರ ಹುಡುಗಿ ಹೆಸರಿತ್ತಂದ್ರೆ ಶಿ ಹಚ್ಚಬೇಕು, ಡಿಡ್ ನಾಟ್ ಶಿ. ಇಲ್ಲಿ ಹುಡುಗ ಅಭಿನವ್ ಅದಾನಲ್ಲ, ಅದಕ್ಕೆ ಡಿಡ್ ನಾಟ್ ಹಿ. ತಿಳಿತಲ್ಲ ಇದು. ನೆಕ್ಸ್ಟ್ ನೋಡ್ರಿ, ರಾಕೆಟ್ಸ್ ಕ್ಯಾರೀಸ್ ಸ್ಯಾಟಲೈಟ್ಸ್ ಆ್ಯಂಡ್ ಪೀಪಲ್ ಇನ್ ಟು ಸ್ಪೇಸ್. ನೋಡ್ರಿ ಇದು ಡು ನಾಟ್, ಡಸ್ ನಾಟ್ ದೇ, ಡು ನಾಟ್ ದೇ, ಡಿಡ್ ನಾಟ್ ದೇ. ನೆಕ್ಸ್ಟ್ ಡಿಡ್ ದೇ ಅಂದ್ರೆ ಡು ನಾಟ್ ದೇ ಅಂತ ಹಚ್ಚಬೇಕು. ನೆಕ್ಸ್ಟ್, ದ ಕಾನ್ಸ್ಟಿಟ್ಯೂಷನ್ ಈಸ್ ಎ ಫಂಡಾಮೆಂಟಲ್ ಡಾಕ್ಯುಮೆಂಟ್. ನೋಡ್ರಿ, ದ ಕಾನ್ಸ್ಟಿಟ್ಯೂಷನ್ ಈಸ್ ಎ ಫಂಡಾಮೆಂಟಲ್ ಡಾಕ್ಯುಮೆಂಟ್ ಅಂದ್ರೆ ಈಸ್ ಇಟ್, ಈಸ್ ನಾಟ್ ಇಟ್, isn't it, hasn't it, doesn't it, isn't it, is not is the answer, isn't it. Next, Shreya never comes to school late. Shreya never comes to school late. Does she, does not she. Next, is not she, was not. ಇಲ್ಲಿ ನೆವರ್ ಬಂದಿರೋ ಸಂಬಂಧ ಇದು ಡಸ್ ಶಿ ಆಕೈತಿ. ತಿಳಿತಾ ಅದು. ನೋಡ್ರಿ ನೆಕ್ಸ್ಟ್, ಅಭಿನವ್ ಸ್ಕೋರ್ಡ್. ನೋಡ್ರಿ ಅಭಿನವ್ scored a goal in the football match. Did not he is a repeated question. ನೋಡ್ರಿ ಇದ್ರೊಳಗೆ ಕ್ವಶನ್ ಟ್ಯಾಗ್ಗಳನ್ನ ಈಸಿಯಾಗಿ ಬರೆದು ಬರೋದು ಅಂದ್ರೆ ಟ್ರಿಕ್ ಹೇಳ್ಕೊಟ್ಬಿಡ್ತೀನಿ. ನೋಡ್ರಿ ತಡ್ರಿ ಒಂದು ನಿಮಿಷ. ಕ್ವಶನ್ ನೋಡ್ರಿ, ಯಾವಾಗೂ ಕ್ವಶನ್ ಟ್ಯಾಗ್ ಒಳಗೆ ಇಲ್ಲಿ ನೋಡ್ರಿ ಹುಡುಗ ಅದು ಬಂದ್ರೆ ಕಿರಣ್ ಲೈಕ್ಸ್ ಕಾಫಿ ಅಂದ್ರೆ ಡಸ್ ಹಚ್ಚಿ ನಾಟ್ ಹಿ. ಇಲ್ಲಿ ಹುಡುಗ ಬಂದೈತಿ, ಅದಕ್ಕೆ ಡಸ್ ನಾಟ್ ಹಿ ಹಚ್ಚೀವಿ. ಇಲ್ಲಿ ಏನರ ಹುಡುಗಿ ಹೆಸರು ಕಮಲ ಹಿಂಗೆ ಏನಾರ ಬಂದಿತ್ತಂದ್ರೆ ಇಲ್ಲೇ ಡಸ್ ನಾಟ್ ಹಿ ಹಚ್ಚಬೇಕು. ತಿಳಿತಾ ಇದು. ನೆಕ್ಸ್ಟ್ ನೋಡ್ರಿ, ಒಂದು ವೇಳೆ ಇಲ್ಲಿ ನೋಡ್ರಿ ನಿರ್ಮಲಾ ಟ್ರೈಸ್. ಇಲ್ಲಿ ನೀವು ಈಗ ಆಲ್ರೆಡಿ ಹೇಳ್ತೀನಿ, ಆಗಲೇ ನಾನು ಡಸ್ ನಾಟ್ ಹಿ ಹೇಳಿದೆ, ಇಲ್ಲಿ ಡಸ್ ನಾಟ್ ಶಿ ಹಚ್ಚಬೇಕು. ಹುಡುಗಿ ಹೆಸರು ಬಂದು ಇಲ್ಲಿ ಈಸ್, ವಾಸ್, ನಾಟ್, ಈಸ್, ವಾಸ್, ಇಲ್ಲಿ ಏನೂ ಇಲ್ಲ. ಇಲ್ಲೇನು ಮತ್ತೆ ನಿರ್ಮಲಾ ಟ್ರೈಸ್ ಟು ಗೆಟ್, ಈಸ್, ವಾಸ್ ಏನರ ಹೆಲ್ಪಿಂಗ್ ವರ್ಬ್ಸ್ ಯಾವಾಗ ಬಂದವ ಇಲ್ಲ, ಬರೀ ನಿರ್ಮಲಾ ಅಂತ ಹೆಸರು ಬಂದಿತ್ತಲ್ಲ, ಆವಾಗ ಹುಡುಗಾರ ಅಭಿನವ ಅಂತ ಅಲ್ಲಿ ಹೆಸರು ಬಂತು. ಏನಾರ ಹುಡುಗ ಹೆಸರು ಹುಡುಗಿ ಹೆಸರು ಬಂದ್ರೆ ಅಲ್ಲಿ ಡಸ್ ಹಚ್ಚಬೇಕು, DOES ಡಸ್ ಹಚ್ಚಿ. ಡಸ್ ನಾಟ್ ಎನೋಟಿ ಅಂದರೆ ಏನೋ ಫಸ್ಟ್ ಆಫ್ ಟಿ ಹಚ್ಚಬೇಕು. ಹುಡುಗನ ಹೆಸರು ಬಂದ್ರೆ ಹಿ ಹಚ್ಚಬೇಕು, ಹುಡುಗಿ ಹೆಸರು ಬಂದ್ರೆ ಶಿ ಹಚ್ಚಬೇಕು. ಈಸ್, ವಾಸ್, ಇರ್ದೆ. ನೋಡ್ರಿ ಲಕ್ಷ ಕೊಟ್ಟು ಕೇಳ್ರಿ. ನಾಳೆಗೆ 1 ಮಾರ್ಕ್ಸ್ ನಿಮ್ಮ ಕೈಯಾಗಿ ಹಿಡ್ಕೊಂಡು ಹೋಗ್ಬೇಕನ್ನೋ ಉದ್ದೇಶದಿಂದ ಕ್ಲಾಸಸ್ ಮಾಡ್ಲಿಕ್ಕತ್ತೇನೆ ರೀ. ಇಷ್ಟು ಈಸಿ ಟ್ರಿಕ್ಸ್ ಹೇಳಿ ಕೊಟ್ಟೇನು ಗೊತ್ತಾ ನಿಮ್ಗೆ. ನಾಳೆ ನೀವು ಕ್ವಶನ್ ನೋಡಿದ ತಕ್ಷಣ ನೀವು ಆನ್ಸರ್ ಬರೆದು ಬಂದುಬಿಡ್ಬೋದು. ನೋಡ್ರಿ, ಹುಡುಗ ಅಥವಾ ಹುಡುಗಿ ಹೆಸರು ಬಂದು ಈಸ್, ವಾಸ್ ಏನೂ ಇಲ್ಲಪ್ಪ ಅಲ್ಲೇ ಅಂದ್ರೆ ಅಲ್ಲೇ ಡಸ್ ಬರ್ದು, DOS ಡಸ್ ನಾಟ್ ಬರ್ದು ಅಲ್ಲೇ ಹುಡುಗ ಇದ್ರೆ ಹಿ ಹಚ್ಚಿರಿ, ಹುಡುಗಿ ಇದ್ರೆ ಶ್ರೀ ಹಚ್ಚಿರಿ. ತಿಳಿತಾ ಇದು. ನೋಡ್ರಿ ನೆಕ್ಸ್ಟ್ ಈಸ್ ಬಂತು. ಈಗ ಅಲ್ಲೇ ಇಲ್ಲಿ ಮೇಘನಾ ಬಂದೈತಿ, ಇಲ್ಲೂ ಮೇಡಮ್ ಇಲ್ಲಿ ಮೇಘನಾ ಬಂದೈತಿ. ಡಸ್ ನಾಟ್ ಹಚ್ಚಬೇಕಿತ್ತು, ಡಸ್ ನಾಟ್ ಶಿ ಹಚ್ಚಬೇಕಿತ್ತು, ಡಸ್ ನಾಟ್ ಹಿ ಹಚ್ಚಬೇಕಿತ್ತು. ಆದರೆ ಇಲ್ಲೇ ನಮಗೆ ಹೆಲ್ಪಿಂಗ್ ವರ್ಬ್ ಈಸ್ ಬಂದೈತಿ. ಯಾವಾಗ ಈಸ್ ಬಂತಂದ್ರೆ ನೆನ್ಪಿಟ್ಕೋರಿ, ಈಸ್ ಬಂದ್ರೆ ಈಸ್ ನಾಟ್ ಶಿ ಹಚ್ಚಬೇಕು. ಈಸ್ ನಾಟ್ ಹುಡುಗಿ ಹೆಸರು ಬಂದ್ರೆ ಈಸ್ ನಾಟ್ ಹಚ್ಚಿ, ಹುಡುಗಿ ಹೆಸರು ಬಂದ್ರೆ ಶ್ರೀ ಹಚ್ಚಿರಿ, ಹುಡುಗನ ಹೆಸರು ಬಂದ್ರೆ ಹಿ ಹಚ್ಚಿರಿ. ತಿಳಿತಾ ಇದು. ನೋಡ್ರಿ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಯುವರ್ ಫ್ರೆಂಡ್ಸ್ ಆರ್ ಕಮಿಂಗ್ ಟು ನೈಟ್. ಆರ್ ಬಂತಲೆ, ಆರ್ ಬಂತಲ್ಲ, ಅವಾಗ ಆರ್ ಬಂದ್ಕಳೆ ಆರ್ ನಾಟ್ ದೇ. ಯು ಬಂದ್ರೆ ದೇ ಹಚ್ಚಬೇಕು, ಯು ಬಂದ್ರೆ ದೇ ಹಚ್ಚಬೇಕು. ಹುಡುಗಿ ಬಂದ್ರೆ ಶಿ ಹಚ್ಚಬೇಕು, ಹುಡುಗ ಬಂದ್ರೆ ಹಿ ಹಚ್ಚಬೇಕು. ಯು ಬಂದ್ರೆ ದೇ ಹಚ್ಚಬೇಕು. ನೆನ್ಪಿಡ್ರಿ, ಇದು ಒಂದು ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ಕೊಂಡು ಹೋದ್ರೆ ನಾಳೆ ನಿಮ್ಮ ಕೈಯಾಗ ಒಂದು ಮಾಡಿಸಿರ್ತೈತಿ. ನೋಡಿರಿ, ಯು ಆರ್ ಆರ್ ಬಂದ್ರೆ ಆರ್ ನಾಟ್ ಹಚ್ಚಿ ದೇ ಹಚ್ಚಬೇಕು. ತಿಳಿತಾ. ನೋಡಿರಿ ಇದು ಕ್ವಶನ್, ಇದನ್ನ ಒಂದು ಸ್ವಲ್ಪ 2-3 ಸಲ ವೀಡಿಯೋ ನೋಡ್ಕೊಂಡು ಹೋದ್ರೆ ನಾಳೆಗೆ ನಿಮ್ಮ ಕೈಯಾಗ 2 ಮಾರ್ಕ್ಸ್ ಗ್ಯಾರಂಟಿ ರೀ. ನೆಕ್ಸ್ಟ್ ನೋಡಿ, ದ ಕರೆಕ್ಟ್ ಇದು ದ ಚಿಲ್ಡ್ರನ್ಸ್ ಆರ್ ಬಂತಿಲ್ಲ ರೀ. ಆರ್ ಬಂದ್ಕೂಳೆ ನೋಡಿರಿ ಚಿಲ್ಡ್ರನ್ಸ್ ಬಂದೈತಿ. ಆರ್ ಬಂದ್ರೆ ಆರ್ ನಾಟ್ ದೇ ಹಚ್ಚಬೇಕು, ಆರ್ ನಾಟ್ ದೇ. ತಿಳಿತಾ. ನೆಕ್ಸ್ಟ್ ನೋಡಿರಿ, ಈಸ್ ಬಂತು. ಪಟ್ ಅಂತ ಹೇಳಿ ನೋಡೋಣ. ಈಸ್ ಬಂದೈತೆ ಅಂದ್ರೆ ಈಸ್ ನಾಟ್, ರೀನಾ ಬಂದೈತೆ ಹುಡುಗಿ ಹೆಸರು. ಈಸ್ ನಾಟ್ ಶಿ, ಸಾರಿ ಈಸ್ ನಾಟ್ ಶಿ. ತಿಳಿತಲ್ಲ. ನೋಡಿರಿ, ನಾಳೆ ಕ್ವಶನ್ ನೋಡಿದ್ಕೊಳ್ಳೋದನ್ನ ಈಸಿಯಾಗಿ ಬರೆದು ಬರ್ತಿರಲ್ಲ ಎಲ್ಲರೂ. ನೋಡಿರಿ, ಅಭಿನವ್ ಬಂತು. ಅಭಿನವ್ ನೋಡಿರಿ
ಅಭಿನವ್ ಬಂದೈತಿ, ಇಲ್ಲೇ ಸ್ಕೋರ್ಡ್ ಬಂದೈತಿ. ವರ್ಬ್ ನೋಡ್ಬೇಕು. ಇದು ಯಾವುದು ಸ್ಕೋರ್ಡ್ ಅನ್ನೋದು? ಸ್ಕೋರ್ ಬಂದಿತ್ತಂದ್ರೆ ಪ್ರೆಸೆಂಟ್ ಆಕಿತ್ತು, ಹೌದಾ? ಸ್ಕೋರ್ಡ್ ಬಂದೈತೆ ಅಂದರೆ ಇದು ಫಾಸ್ಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ನಾಗ ಡೂ ಹಚ್ಚಿದ್ರೆ, ಡಸ್ ಹಚ್ಚಿದ್ರೆ, ಫಾಸ್ಟ್ ಟೆನ್ಸ್ನಾಗ ಏನು ಹಚ್ತೇವೆ ನಾವು? ಡಿಡ್ ಹಚ್ತೇವೆ. ಅದಕ್ಕೆ ಇಲ್ಲೇ ಡಿಡ್ ನಾಟ್ ಹಿ ಹಚ್ಬೇಕು. ಡಿಡ್ ನಾಟ್ ಹಿ ತಿಳಿತ? ಡಿಡ್ ನಾಟ್ ಇಲ್ಲಿ ಹುಡುಗ ಬಂದನ, ಹಿ ಹಚ್ಚಿರಿ. ಅದ ಹುಡುಗಿ ಹೆಸರು ಬಂದಿತ್ತಂದ್ರೆ ಡಿಡ್ ನಾಟ್ ಶಿ. ಫಾಸ್ಟ್ ಟೆನ್ಸ್ನಾಗ ಬಂದಿದ್ರೆ ಡಿಡ್ ಹಚ್ಬೇಕು, ಪ್ರೆಸೆಂಟ್ನಾಗ ಬಂದ್ರೆ ಡಸ್ ಹಚ್ಬೇಕು. ತಿಳಿತ? ನೋಡ್ರಿ ಇಲ್ಲಿ ನೋಡ್ರಿ, ರಾಕೆಟ್ಸ್ ಕ್ಯಾರಿ ಸ್ಯಾಟಲೈಟ್ಸ್ ಆ್ಯಂಡ್ ಪೀಪಲ್ ಇಂಟು ಸ್ಪೇಸ್. ಇಲ್ಲೇ ಹುಡುಗ ಹುಡುಗಿ ಹೆಸರು ಬಂದಿಲ್ಲ, ಅದಕ್ಕೆ ಡಸ್ ಹಚ್ಚಬಾರ್ದು, ಡು ಹಚ್ಚಬೇಕು. ಡು ನಾಟ್ ದೇ ಹಚ್ಬೇಕು. ತಿಳಿತಾ? ಡು ನಾಟ್ ದೇ. ಇದು ಫಾಸ್ಟ್ ಟೆನ್ಸ್ನಾಗ ಬಂದಿತ್ತಂದ್ರೆ ಇದಕ್ಕೆ ಡಿಡ್ ನಾಟ್ ಹಚ್ಬೇಕು. ಇದು ಪ್ರೆಸೆಂಟ್ನಾಗ ಬಂದೈತಿ, ಅದಕ್ಕೆ ಡು ನಾಟ್ ದೇ. ತಿಳಿತಾ ಇದು? ನೆಕ್ಸ್ಟ್ ನೋಡ್ರಿ ಇಲ್ಲಿ, ದ ಕಾನ್ಸ್ಟಿಟ್ಯೂಷನ್ ಈಸ್ ಬಂತು. ಬಂದ್ಕೊಳ್ಳೆ ಈಸಂಟ್ ಇಟ್. ಕಾನ್ಸ್ಟಿಟ್ಯೂಷನ್ ಬಂದಿದ್ದಕ್ಕೆ ಇಟ್. ಇಲ್ಲೇನರ ಹುಡುಗ ಹುಡುಗಿ ಹೆಸರು ಬಂದ್ರೆ ಹಿ ಶಿ ಹಚ್ಬೇಕು. ಎಲ್ಲ ಹೇಳ್ಕೊಟ್ಟೇನ್ರಿ ಈಸಿಯಾಗಿ. ಇವು ಬಂದ್ರೆ ಅದೇ ಹಚ್ಬೇಕು ಎಲ್ಲಾನು. ನೋಡ್ರಿ, ಶ್ರೇಯಾ ನೆವರ್ ಕಮ್ಸ್ ಟು ಸ್ಕೂಲ್ ಲೇಟ್. ಇಲ್ಲೇ ಶ್ರೇಯಾ ಬಂತು ನೋಡ್ರಿ, ನೆನ್ಪಿಟ್ಕೊರಿ. ಕ್ವಶನ್ನಾಗ ಅವರು ನೆಗೆಟಿವ್ ಕೊಟ್ಬಿಟ್ಟಿದ್ರೆ ನಾಟ್ ಹಚ್ಚಬಾರ್ದು, ಬರೀ ಡಸ್ ಶಿ ಹಚ್ಬೇಕು. ಇಲ್ಲಿ ನೋಡ್ರಿ, ನೆವರ್ ಅನ್ನೋದು ಶ್ರೇಯಾ. ನೋಡ್ರಿ, ಶ್ರೇಯಾ ನೆವರ್ ಈಸ್ ದ ನೆಗೆಟಿವ್ ಬಂತು. ಶ್ರೇಯಾ ನೆವರ್ ಕಮ್ಸ್ ಟು ಸ್ಕೂಲ್ ಲೇಟ್. ಸ್ಕೂಲಿಗೆ ಲೇಟಾಗಿ ಬರೋಂಗಿಲ್ಲ. ನೆವರ್ ಬಂದೈತಿ, ಅದಕ್ಕೆ ನಾ ಇಲ್ಲೇ ಡಸ್ ಶಿ ಹಚ್ಚೇವಿ. ಹುಡುಗಿ ಹೆಸರು ಬಂದೈತೆ ಅಂದಿದ್ದಕ್ಕೆ ನಾವು ಡಸ್ ಹಚ್ಬೇಕು. ಇಲ್ಲಿ ಆಲ್ರೆಡಿ ನಾಟ್ ಬಂದುಬಿಟ್ಟೈತೆ ಅಂದಮೇಲೆ ನಾವು ನಾಟ್ ಹಚ್ಚಬಾರ್ದು, ಬರೀ ಡಸ್ ಶಿ ಬರಿಬೇಕು. ತಿಳಿತ್ರಿ? ನೆಕ್ಸ್ಟ್ ಅಭಿನವ್. ಇದು ಈಗ ಆಲ್ರೆಡಿ ರಿಪೀಟೆಡ್ ಕ್ವಶನ್. ನೋಡ್ರಿ, ಇಷ್ಟು ಈಸಿಯಾಗಿ ನಿಮ್ಗೆ ಎಲ್ಲ ಟ್ರಿಕ್ ಸಮೇತ ಇದೊಂದು ಕ್ಲಾಸ್ ನೋಡಿದ್ರೆ ಸಾಕು, ನಿಮ್ಗೆ ಕೈಯಾಗ 2 ಮಾರ್ಕ್ಸ್ ನಾಳೆ ಗ್ಯಾರಂಟಿ. ನೋಡ್ರಿ, ನಾ ಹೇಳಿ ಟಿಪ್ಸನ್ನು ಕರೆಕ್ಟ್ ಫಾಲೋ ಮಾಡ್ಕೊಂಡು ಹೋಗ್ರಿ. ನಾಳೆ ಎಕ್ಸಾಮ್ ಚಲೋ ಮಾಡ್ಬಾರೆ ಎಲ್ಲರೂ. ಥ್ಯಾಂಕ್ ಯು.